ಈಗ ಕಂಪ್ಯೂಟ್ರ್ ಡಿಜಿಟಲ್ ಆದಾಗಿಂದ ಸರ್ವರ್ ಪ್ರಾಬ್ಲಮ್ಮು ಭಾಳ ಇದೆ. ಸರ್ವರ್ ಪ್ರಾಬ್ಲಮ್ ಒಂದು ಕಾಗದ ಆಗೋದು ಒ ಟಿ ಪಿ ಕೇಳ್ತೀವಿ. ಒಂದು ಕಾಗದ ಆಗುವಾಗ ಆಧಾರ್ ಕಾರ್ಡಿಗೆ ಒ ಟಿ ಪಿ, ಪ್ಯಾನ್ ಕಾರ್ಡಿಗೆ ಒ ಟಿ ಪಿ, ಅದು ಸರ್ವರ್ ಸ್ಲೋ ಇದ್ದಾಗ ಒ ಟಿ ಪಿನೇ ಬರೋಲ್ಲ. ಅದು ಆಮೇಲೆ ಅಪ್ಲಿಕೇಶನ್ ಹಾಕುವಾಗ ಒಂದು ಪ್ರಾಬ್ಲಮ್, ಸೆಕೆಂಡ್ ಪೇಮೆಂಟ್ ಓಕೆ ಆದಾಗ ಪೇಮೆಂಟ್ ಮಾಡುವಾಗೂ ಮತ್ತೆ ಒ ಟಿ ಪಿ. ಹಾಗೆ ಪ್ರಾಬ್ಲಮ್ ಸರ್ವರ್ ಸ್ಲೋ ಅಂತೇಳಿ ಒಂದು ಕಾಗದ ಆಗಬೇಕಾದ್ರೆ ಒಂದು ದಿನ ಅಂದರೆ ಅಷ್ಟು ಕಾಗದ ಆಗೋದಿಲ್ಲ. ಅದು ಗೌರ್ಮೆಂಟಿಗೂ ಲಾಸು. ಅರ್ಜೆಂಟ್ ಒಬ್ಬರಿಗೆ ಲೋನ್ ಪ್ಲಜ್ ಮಾಡಿ ಒಂದು ಲೋನ್ ಅಮೌಂಟ್ ಬೇಕಾಗಿರುತ್ತೆ. ಅವ್ರಿಗೆ ಒ ಟಿ ಪಿ ಸರ್ವರ್ ಇಲ್ಲ ಅಂತಂದಾಗ ಅವ್ರಿಗೆ ಅದು ಕಾಗದ ಆಗದೇ ಇದ್ದಾಗ ಅವ್ರಿಗೆ ಅವಶ್ಯಕತೆ ಬೀಳೋದೇ ಇಲ್ಲ. ಅವಶ್ಯಕತೆ ಇದ್ದಾಗ ಅದು ಡಾಕ್ಯುಮೆಂಟ್ ಆಗೋದಿಲ್ಲ. ಅದು ದೊಡ್ಡ ಮೇನ್ ಪ್ರಾಬ್ಲಮ್ ಇದೆ ಸಾರ್ವಜನಿಕರಿಗೆ, ಅದು ಆಗೋದೇ ಇಲ್ಲ. ಆದರೆ ಇನ್ನೊಂದು ರಿಕ್ವೆಸ್ಟ್, ಆಮೇಲೆ ಮತ್ತು ಇದು ಡಾಕ್ಯುಮೆಂಟ್ ಏನಿದಾವಲ್ಲ ಅದು ಎಲ್ಲ ಸರಿಯಾಗಿಯೇ ಆನ್ಲೈನ್ದಲ್ಲಿ ಹಾಕ್ತಾರೆ ಅನ್ನೋದು ಸುಳ್ಳು. ಯಾಕಂದರೆ ನಮ್ಮ ಅನುಭವದಿಂದ ನಾವು ಹೇಳ್ತೀವಿ, ಅವ್ರಿಗೆ ಸ್ವಲ್ಪ ಅದ್ರ ಬಗ್ಗೆ ತಿಳುವಳಿಕೆ ಇರೋದಿಲ್ಲ ಅನ್ನೋದು ಒಂದೇ, ಬೇರೆ ಏನು ಉದ್ದೇಶ ಇಲ್ಲ. ಎಷ್ಟು ರುಕ್ಮಿಣಿ ಚಲವಾದಿ ಅಂತೇಳಿ ನಾವು ಕರ್ನಾಟಕ ರಾಜ್ಯದ ಮಹಿಳಾ ಅಧ್ಯಕ್ಷರು, ಬಾಂಡ್ ರೈಟ್ರು, ಮತ್ತು ಇಲ್ಲಿ ನಾವು ಉಪಾಧ್ಯಕ್ಷ ಇದ್ದೀವಿ.